ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈ ವ್ಯಕ್ತಿನ ನಂಬೋದಾ. ಈ ಚಾನಲಲ್ಲಿ ಸ್ಪೆಸಿಫಿಕ್ಕಾಗಿ ರೊಮ್ಯಾಂಟಿಕ್ ರೀಡಿಂಗ್ಸ್ನ ನಾನು ಪಬ್ಲಿಷ್ ಮಾಡ್ತೀನಿ. ಬಟ್ ಕೆಲವೊಂದು ಸತಿ ನೀವು ಜನರಿಕ್ ಆಗಿಯೂ ನೋಡ್ಬೋದು. ಇನ್ ಕೇಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ರಿಲೇಟಿವ್ಸಲ್ಲಿ, ನಿಮ್ಮ ಅಕ್ವೆಂಟೆನ್ಸಲ್ಲಿ ಯಾರಾದ್ರೂ ನಿಮಗೆ ಆ ಕ್ವೆಶ್ಚನ್ ಇದ್ದರೆ ಇವ್ರನ್ನ ನಂಬೋದಾ ಇಲ್ವಾ ಅಂತ ಏನಾದ್ರೂ ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಇದ್ದರೆ ಅದಕ್ಕೂ ಸಹಿತ ಈ ರೀಡಿಂಗ್ನ ನೀವು ನೋಡ್ಬೋದು. ಆ್ಯಸ್ ಯೂಶ್ವಲ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಎರಡು ಪೈಲ್ಸ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಸತಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಪೈಲ್ 2. ಸೊ ನೀವು ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ಬಿಟ್ಟು ರೀಡಿಂಗ್ನ ಪಾಸ್ ಮಾಡ್ಬೋದು. ನಿಮ್ಗೆ ಯಾವ ಪೈಲ್, ಐ ಆಮ್ ಸೋ ಸಾರಿ, ಐ ಆಮ್ ನಾಟ್ ಏಬಲ್ ಟು ಟಾಕ್. ನಿಮ್ಗೆ ಯಾವ ಪೈಲ್ ರೆಸೊನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೋಡ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಈ ವ್ಯಕ್ತಿನ ನಂಬೋದಾ, ಅದಕ್ಕೆ ಟ್ಯಾರೋ ಮುಖಾಂತರ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್ ಫಾರ್ ಪೈಲ್ 1. ಓಕೆ, ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಈ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ? ಸೊ ಇದರಲ್ಲಿ ನಾನು ಟ್ರೆಡಿಷ್ನಲ್ ರೀಡರ್ ವೇಟ್ ಡೆಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಡೆಕ್ಸ್ ಯೂಸ್ ಮಾಡಿದಾಗ ಈ ಡೆಕ್ಸ್ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದರೆ, ಯಾವಾಗ ತುಂಬ ಅಕ್ಯುರೇಟ್ ರೀಡಿಂಗ್ ಬರಬೇಕು, ತುಂಬ ಕ್ಲಾರಿಟಿಯಿಂದ ಕರೆಕ್ಟ್ ರೀಡಿಂಗ್, ಕರೆಕ್ಟ್ ಎನರ್ಜೀಸ್ ಬೇಕು. ಯಾಕಂದರೆ ಟ್ರಸ್ಟ್, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಮಗೆ ಆದಷ್ಟು ಅಕ್ಯುರೇಟ್ ಎನರ್ಜೀಸ್ ಆ್ಯಂಡ್ ಕರೆಕ್ಟ್ ಮೆಸೇಜಸ್ ಬರಲಿ ಅಂದ್ಬಿಟ್ಟು ನಾನು ಈ ಡೆಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಾಸ್ ಎನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಆ್ಯಂಡ್ ಲೆಟ್ಸ್ ಶಫಲ್ ಯುವರ್ ಕಾರ್ಡ್ಸ್. ನೋಡೋಣ ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ. ಲೆಟ್ಸ್ ಸಿ ಏನು ಎನರ್ಜೀಸ್ ಬರ್ತಾ ಇದೆ ಅಂತ. ಓ ಮೈ ಗುಡ್ನೆಸ್. One more card. One more card for clarity. Okay, pile 1 viewers. So let's begin the reading. ಓಕೆ, ನಾನಿಲ್ಲಿ 3 ಕಾರ್ಡ್ಸ್ ಪುಲ್ ಮಾಡಿದ್ದೀನಿ ವ್ಯೂವರ್ಸ್, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ನೋಡೋದಕ್ಕೆ. ಸೊ ಈ ವ್ಯಕ್ತಿನ ನಂಬಬಹುದಂತ. ಮೇಜರ್ಲಿ ಇದು ರಿಲೇಷನ್ಶಿಪ್ ಆ್ಯಂಡ್ ರೊಮ್ಯಾಂಟಿಕ್ ರೀಡಿಂಗ್ಗೆ ಅಪ್ಲೈ ಮಾಡಿ, ಬಟ್ ಇನ್ ಜನರಿಕ್ ರೀಡಿಂಗ್ಸ್ ಕೂಡ ಎನರ್ಜೀಸ್ ನಿಮಗೆ ರೆಸನೇಟ್ ಆಗುತ್ತೆ. ಆ್ಯಂಡ್ ರೀಡಿಂಗ್ನ ಕೇಳಿ ನಿಮಗೆ ರೆಸನೇಟ್ ಆಯ್ತಂದರೆ ಅಪ್ಲೈ ಮಾಡಿ, ಅಥವಾ ಡೋಂಟ್ ಫೋರ್ಸ್ ಫಿಟ್ ದಿಸ್ ರೀಡಿಂಗ್. ನೀವು ಈ ಚಾನಲಲ್ಲಿ ಬೇರೆ ರೀಡಿಂಗ್ಸ್ ಇದೆ ಅದನ್ನು ನೋಡ್ಬೋದು, ಅಥವಾ ಬೇರೆ ಟ್ಯಾರೋ ರೀಡರ್ಸ್ನ ರೀಡಿಂಗ್ ಕೂಡ ನೋಡ್ಬೋದು. ನಿಮ್ಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನು ನೀವು ನೋಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಜನರಿಕಲಿ ಟ್ಯಾರೋ ರೀಡಿಂಗ್ಸ್ ಆರ್ ಅ ಬ್ಲೂ ಪ್ರಿಂಟ್ ಆಫ್ ಎನರ್ಜೀಸ್. ಓಕೆ, ಟೇಕ್ ಇಟ್ ಆ್ಯಸ್ ಎ ಗೈಡೆನ್ಸ್. ಆ್ಯಂಡ್ ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಡೈರೆಕ್ಷನ್ ಬರುತ್ತೆ, ಇನ್ನೂ ಹೇಗೆ ನಿಮ್ಮ ಒಂದು ಕನೆಕ್ಷನ್ಸ್ ಅಥವಾ ರಿಲೇಷನ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ಆ್ಯಂಡ್ ಈ ಗೈಡೆನ್ಸ್ನ ತೊಗೊಳ್ಳಿ ಆ್ಯಂಡ್ ಇಂಪ್ರೂವೈಸ್ ಯುವರ್ ರಿಲೇಷನ್ಶಿಪ್. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ರೀಡಿಂಗ್. ಆ್ಯಂಡ್ ನೀವು ವ್ಯಕ್ತಿನ ನಂಬಬಹುದಾ ಇಲ್ವಾ ಅಂತ. ನಿಮ್ಮ ಮತ್ತು ಈ ವ್ಯಕ್ತಿಯ ಪಾಸ್ಟ್ ಎನರ್ಜೀಸ್ ನೋಡಬೇಕಂದ್ರೆ, ಪಾಸ್ಟಲ್ಲಿ ನೀವು ಯಾರು ಕ್ವೆರೆಂಟ್ ಈ ಕ್ವಶನ್ನ ಕೇಳ್ತಾ ಇದ್ದೀರಾ, ನಿಮಗೆ ಪಾಸ್ಟಲ್ಲಿ ತುಂಬ ಹರ್ಟ್ ಆಗಿದೆ ವ್ಯೂವರ್ಸ್. ನಿಮ್ಗೆ ಒಂಥರ
ಫೈವ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ, ವಿಚ್ ಇಸ್ ಲೆಫ್ಟ್ ಔಟ್ ಇನ್ ದ ಕೋಲ್ಡ್. ಅಂದರೆ ಒಂಥರ ನಿಮಗೆ ಸಡನ್ನಾಗಿ ಇವರು ನಿಮ್ಮ ಕೈ ಬಿಟ್ಟಿರ್ತಾರೆ, ಅಥವಾ ಏನೇ ಒಂದು ಎಕ್ಸ್ಪ್ಲನೇಷನ್ ಇಲ್ದಿರ ಅವರು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಸಪ್ರೇಷನ್, ನೋ ಕಾಂಟ್ಯಾಕ್ಟ್, ಬ್ರೇಕಪ್, ಇಂಥ ಒಂದು ಸಿಚುವೇಶನ್ಸ್ ಎಲ್ಲ ನಡೆದಿದೆ. ಯಾರು ನೀವು ಮೆಜಾರಿಟಿ ಆಫ್ ದ ಪೀಪಲ್ ಯಾರು ಪೈಲ್ ಒನ್ ಚೂಸ್ ಮಾಡಿದ್ದೀರಾ. ಆ್ಯಂಡ್ ಅವರು ಮಾಡಿರೋ ಅಂಥ ಒಂದು ನಂಬಿಕೆ ದ್ರೋಹ ಅಂತಲೇ ಹೇಳ್ಬೋದು. ಎಸ್, ದಟ್ ಈಸ್ ದ ಕರೆಕ್ಟ್ ವರ್ಡ್. ನಂಬಿಕೆ ದ್ರೋಹ. ನೀವು ತುಂಬ ನಂಬ್ಕೊಂಡಿರ್ತೀರ, ಬಟ್ ಅವ್ರು ನಿಮ್ಮ ನಂಬಿಕೆ ಮೇಲೆ 100% ಅವರು ನಿಲ್ಲೋದಿಲ್ಲ. ದೇ ಮೈಟ್ ಹ್ಯಾವ್ ಲೆಟ್ ಯು ಡೌನ್. ಅಂದರೆ ಡಿಸಪಾಯಿಂಟ್ಮೆಂಟ್, ನಿರಾಶೆ ಅಂತ ಏನು ಹೇಳ್ತಾರೆ ಅದು ನಿಮಗಾಗಿದೆ. ಸಡನ್ನಾಗಿ ಅವ್ರು ಏನೋ ಒಂದು ಆ್ಯಕ್ಟ್ ಮಾಡಿರ್ತಾರೆ, ಅದರಿಂದ ನಿಮಗೆ ಒಂಥರ ಪ್ರೋಸೆಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ವ್ಯಕ್ತಿನೇನ ಅವರು, ಇವ್ರನ್ನೇ ನಾನು ನಂಬ್ಕೊಂಡಿದ್ನ, ಇವ್ರು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಮನ್ನು ನೀವು ತುಂಬ ಸೆಲ್ಫ್ ಕ್ವಶನಿಂಗ್ ಮಾಡಿರ್ತೀರ, ಸೆಲ್ಫ್ ಡೌಟ್ ಮಾಡಿರ್ತೀರ. ಇಲ್ಲ ನಂದೇನೋ ತಪ್ಪಾಗಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ತುಂಬ ಸ್ಯಾಡ್ನೆಸ್ ಆ್ಯಂಡ್ ತುಂಬ ಕಷ್ಟ, ಹಿಂಸೆ ಆ್ಯಂಡ್ ಪೇಯ್ನ್ ಆ್ಯಂಡ್ ಅದಕ್ಕಿಂತ ಒಂಟಿತನ ಆ್ಯಂಡ್ ನಿಮ್ಮನ್ನ ಸಫರ್ ಮಾಡೋದಕ್ಕೆ ಬಿಟ್ಬಿಟ್ಟು ಈ ಪರ್ಸನ್ ಅವರ ಒಂದು ನಾರ್ಮಲ್ ಲೈಫಲ್ಲಿ ಅಥವಾ ಅವರ ಒಂದು ಕೆರಿಯರಲ್ಲಿ ಅಥವಾ ಅವರ ಒಂದು ಎಂಜಾಯ್ಮೆಂಟಲ್ಲಿ ಅವ್ರು ಖುಷಿಯಾಗಿರ್ತಾರೆ. ಅದನ್ನು ನೀವು ನೋಡಿ ಕೂಡ ಇರ್ತೀರಾ, ಮೇ ಬಿ ಇನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಎಲ್ಲಾದರೂ. ಸೊ ಇಟ್ ಮೈಟ್ ಹ್ಯಾವ್ ಬ್ರಾಟ್ ಲಾಟ್ ಆಫ್ ಪೇನ್ ಫಾರ್ ಯು, ಓಕೆ, ಇನ್ ದ ಪಾಸ್ಟ್. ಸೊ ಪ್ರೆಸೆಂಟಲ್ಲಿ ನೋಡಬೇಕಂದ್ರೆ ನಿಮ್ಮ ಪ್ರೆಸೆಂಟ್ ಎನರ್ಜೀಸಲ್ಲಿ, ಲೆಟ್ ಮೀ ಕ್ಲಾರಿಫೈ. ಪ್ರೆಸೆಂಟ್ ಎನರ್ಜೀಸ್, ನಿಮ್ಮ ಒಂದು ಪರ್ಸ್ನಲ್ ಎನರ್ಜೀಸ್ ತುಂಬ ಚೆನ್ನಾಗಿದೆ ವ್ಯೂವರ್ಸ್. ನಿಮಗೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ, ವೆದರ್ ಇಟ್ ಈಸ್ ಕೆರಿಯರ್, ವೆದರ್ ಇಟ್ ಈಸ್ ನ್ಯೂ ಲವ್, ನ್ಯೂ ಕನೆಕ್ಷನ್ಸ್, ವೆದರ್ ಇಟ್ ಈಸ್ ಮನಿ, ಸ್ಪೆಷಲಿ ಮನಿ, ನಿಮ್ಮ ಫೈನಾನ್ಸಸ್ ಅದೆಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಓಕೆ, ಎಸ್, ನಿಮ್ಮ ಕೆರಿಯರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮ್ಮ ವ್ಯಕ್ತಿಗಿಂತ ಜಾಸ್ತಿ ಇಲ್ಲಿ ಟ್ಯಾರೋ ಕಾರ್ಡ್ಸ್ ನಿಮ್ಮ ಎನರ್ಜೀಸ್ನ ತೋರಿಸ್ತಾ ಇದೆ. ಸೊ ನೀವು ಈ ಹಾರ್ಟ್ ಬ್ರೇಕ್ ಫೇಸ್ನ ನೀವು ಓವರ್ಕಮ್ ಮಾಡಿದ್ದೀರಾ. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ನೀವು ತುಂಬ ಸೋಲ್ ಸರ್ಚಿಂಗ್ ಮಾಡ್ತಾಯಿದ್ದೀರಾ, ಯಾವುದು ಸರಿ ಯಾವುದು ತಪ್ಪು ಅಂದ್ಬಿಟ್ಟು. ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಲ್ ಎನರ್ಜೀಸ್ ಆರ್ ಲುಕಿಂಗ್ ವೆರಿ ಬ್ರೈಟ್ ಆ್ಯಂಡ್ ವೆರಿ ಪ್ರಾಮಿಸಿಂಗ್. ಮನಿ, ಲವ್, ನ್ಯೂ ಲವ್ ಆ್ಯಂಡ್ ಅಬಂಡನ್ಸ್, ಆಪರ್ಚುನಿಟೀಸ್ ಎಲ್ಲ ಅಟ್ರ್ಯಾಕ್ಟ್ ಮಾಡ್ತೀರಾ. ಯು ಆರ್ ಶೈನಿಂಗ್. ನಿಮ್ಮ ಒಂದು ಪರ್ಸ್ನಾಲಿಟಿ ಕೂಡ ಅಟ್ರಾಕ್ಟಿವ್ ಆಗಿ ಟ್ರಾನ್ಸಿಷನ್ ಆಗುತ್ತೆ. ತುಂಬ ಚಾರ್ಮಿಂಗ್ ಆ್ಯಂಡ್ ವೈಬ್ರೆಂಟ್ ಪರ್ಸ್ನಾಲಿಟಿ. ಅಂದರೆ ನೀವು ಯಾವ ರೂಮ್ಗೆ ಹೋಗ್ತೀರಾ ಒಂಥರ ಅಟೆನ್ಷನ್ ಸೀಕಿಂಗ್ ಥರ ಇರ್ತೀರಾ. ಕೆಲವೊಬ್ಬರು ನಿಮ್ಮದೇ ಆದ ಜರ್ನಿಯಲ್ಲಿ ಇರ್ತೀರಾ. ವೆದರ್ ನೀವು ಒಂದು ಎಕ್ಸಸೈಸ್ ಮಾಡೋದಾಗಲಿ, ಕ್ಲೀನ್ ಈಟಿಂಗ್ ಮಾಡೋದಾಗಲಿ, ಇದರಿಂದ ಎಲ್ಲ ನಿಮ್ಮ ಪರ್ಸ್ನಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ. ನೀವು ತುಂಬ ಚಾರ್ಮಿಂಗ್ ಆಗಿ ಕಾಣಿಸ್ತೀರಾ. ಎಲ್ಲರೂ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಆಫ್ಟರ್ ದಿಸ್ ವೆರಿ ಪೇನ್ಫುಲ್ ಫೇಸ್. ಇವಾಗ ನೀವು ಒಂದು ಒಳ್ಳೆ ಫೇಸಲ್ಲಿದ್ದೀರಾ. ಯು ಆರ್ ವರ್ಕಿಂಗ್ ಅಪಾನ್ ಯುವರ್ ಸೆಲ್ಫ್, ಸೊ ದಟ್ ವಿಲ್ ಅಟ್ರ್ಯಾಕ್ಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಅಬೆಂಡೆನ್ಸ್. ವಾವ್, ಡಬಲ್ ಕನ್ಫರ್ಮೇಷನ್. ನಿಮ್ಮ ಒಂದು ಸೋಲ್ಮೇಟ್ನ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸಚ್ ಎ ಬ್ಯೂಟಿಫುಲ್ ಕಾರ್ಡ್, 2 ಆಫ್ ಕಪ್ಸ್. ನಿಮ್ಮ ಒಂದು ನಿಜವಾದ ಸೋಲ್ಮೇಟ್ನ, ಸಂಗಾತಿನ, ಟ್ರೂ ಫ್ರೆಂಡ್, ಯಾರು ನಿಮ್ಮನ್ನು ಮೋಸ ಮಾಡಲ್ಲ, ಆ ಥರ ಸರ್ಫೇಸ್ ಲೆವೆಲ್ ಒಂದು ಹೇಳೋದು ಮತ್ತು ಇನ್ನೊಂದನ್ನು ಹೇಳೋದು, ನಿಮಗೆ ಮಧ್ಯ ದಾರಿಯಲ್ಲಿ ಕೈ ಬಿಟ್ಬಿಡೋದು. ಯು ಆರ್ ಅಟ್ರಾಕ್ಟಿಂಗ್ ಅ ರಿಯಲ್ ಪಾರ್ಟ್ನರ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಕ್ವೆಶ್ಚನ್, ನಮ್ಮ ಒರಿಜಿನಲ್. ಸೊ ಇಲ್ಲಿ ಕಾರ್ಡಲ್ಲಿ ನಿಮ್ಮ ಕೇಳ್ತಾ ಇರೋ ವ್ಯಕ್ತಿಗಿಂತ ಜಾಸ್ತಿ ನಿಮ್ಮ ಒಂದು ರೀಡಿಂಗ್, ನಿಮ್ಮ ಒಂದು ಎನರ್ಜೀಸ್ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನೀವು ಈ ವ್ಯಕ್ತಿನ ನಂಬಬಹುದಾ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ದರ್ ಇಸ್ 7 ಆಫ್ ಕಾರ್ಡ್ಸ್. ಈ ವ್ಯಕ್ತಿನ ನಂಬೋಕ್ಕಾಗೋದಿಲ್ಲ. 7 ಆಫ್ ಕಾರ್ಡ್ಸ್, 7 ಆಫ್ ಸ್ವಾರ್ಡ್ಸ್ ಇಸ್ ಆಲ್ವೇಸ್ ಅಬೌಟ್ ಅವರು ಒಂದು ಮೋಸ ಮಾಡೋದು, ಟ್ರಿಕ್ ಮಾಡೋದು, ಚೀಟ್ ಮಾಡೋದು. ಈ ವ್ಯಕ್ತಿಯ ಎನರ್ಜಿ ಪಾಸ್ಟಲ್ಲಿ ಕೂಡ ಅದೇ ಇದೆ, ಫ್ಯೂಚರಲ್ಲಿ ಕೂಡ ಅದೇ ಎನರ್ಜೀಸ್ ಇರುತ್ತೆ. ಆ್ಯಂಡ್ ಅವರು ಬರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೇನು ಬೇಕೋ ಅದನ್ನು ತೊಗೊತಾರೆ. ಆ್ಯಂಡ್ ದೇ ವಿಲ್ ನಾಟ್ ಇವನ್ ಲುಕ್ ಬ್ಯಾಕ್ ಆ್ಯಂಡ್ ಹೊರಟೋಗ್ತಾರೆ, ಲೀವಿಂಗ್ ಅದರ್ ಪೀಪಲ್ ಇನ್ ದ ಪೇನ್. ಓಕೆ, ಸೊ ಈ ವ್ಯಕ್ತಿಯ ಹಾವಭಾವ ಕೂಡ ನೀವು ನೋಡ್ಬೋದು. ಸ್ವಾರ್ಡ್ಸ್ ಇದೆ, ಅವನು ಸ್ವಾರ್ಡ್ಸ್ ತೊಗೊಂಡು ಮುಂದೆ ಹೋಗ್ತಾ ಇದ್ದಾನೆ, ಬಟ್ ಹಿಂದೆ ನೋಡ್ತಾ ಇದ್ದಾನೆ. ಓಕೆ, ಇಲ್ಲಿ ನೀವು ಈ ಪಿಕ್ಚರ್ಸ್ನ ನೋಡ್ಬೋದು. ಒಂದು ಟೆಂಟ್ ಥರ ಪಿಕ್ಚರ್ಸ್ ಇದೆ. ಆ್ಯಂಡ್ ಸೊ ಮೋಸ್ಟ್ಲಿ ಮಲಗಿರೋ ಟೈಮಲ್ಲಿ ಹೀ ಈಸ್ ಜಸ್ಟ್ ಸ್ನೀಕಿಂಗ್ ಅವೇ. ಇಂಗ್ಲೀಷಲ್ಲಿ ಸ್ನೀಕಿಂಗ್ ಅವೇ ಅಂದರೆ ಸೈಲೆಂಟಾಗಿ ಸಿಚುವೇಶನ್ನ ಬಿಟ್ಟು ಹೊರಗಡೆ ಹೋಗಿಬಿಡೋದು. ಸೊ ಅವನ ಕೈಯಲ್ಲಿ 5 ಸ್ವಾರ್ಡ್ಸ್ ಇದೆ, ಇಲ್ಲಿ 2 ಸ್ವಾರ್ಡ್ಸ್ ಇದೆ. ಸೊ ಇಟ್ಸ್ ಅಬೌಟ್ ಟ್ರಿಕರಿ, ಚೀಟಿಂಗ್, ಲೈಯಿಂಗ್, ಮೋಸ ಮಾಡೋದು. ಈ ಥರ ಈ ವ್ಯಕ್ತಿ ಬರ್ಬೋದು, ನೀವೇನು ಕೇಳಬೇಕು ಅದನ್ನೆಲ್ಲ ಹೇಳ್ಬೋದು. ಬಟ್ ವಿತೌಟ್ ಇವನ್ ಲುಕಿಂಗ್ ಬ್ಯಾಕ್, ಅವನ ಹೆಜ್ಜೆ ಮುಂದೆ ಇದೆ, ಬಟ್ ಹಿಂದೆ ನೋಡ್ತಾ ಇದ್ದಾನೆ. ಯಾರಾದರೂ ನನ್ನ ನೋಡ್ತಾ ಇದ್ದಾರಾ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಅವನು ಸಿಚುವೇಷನಿಂದ ಹೊರಟೋಗ್ತಾರೆ. ಮೋಸ್ಟ್ಲಿ ಮಲಗಿರ್ಬೇಕಂದ್ರೆ, ನೀವು ನಿಮ್ಮ ವರ್ಕಲ್ಲಿ ಬ್ಯುಸಿ ಇರಬೇಕಂದ್ರೆ, ಏನು ಕೇಳ್ದಿರ ನಿಮ್ಮನ್ನು ಚೆನ್ನಾಗಿ ಮಾತಾಡ್ತಾರೆ, ಪ್ರಾಮಿಸ್ ಮಾಡ್ತಾರೆ. ಬಟ್ ವೆನ್ ಯು ಆರ್ ಬ್ಯುಸಿ ಸಮ್ವೇರ್ ಎಲ್ಸ್, ನಿಮ್ಮ ಒಂದು ಓಕೆ ನಿಮಗೆ ಖುಷಿ ಆಯಿತು, ಓಕೆ ಇವ್ರು ಬಂದರು, ನಾವು
ಮತ್ತು ಫ್ರೆಶ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ನೀವು ಯಾವಾಗ ಅನಿಸ್ತೀರ ಆ ತಕ್ಷಣ ಮೂಮೆಂಟಲ್ಲಿ ನಿಮಗೆಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟು ಈ ಪರ್ಸನ್ ಓಡೋಗ್ತಾರೆ. ಸೊ ಬಿ ಅವೇರ್. ನೀವು ಅಲ್ದಿರ ಬೇರೆ ಆಪ್ಷನ್ಸ್ ಕೂಡ ಈ ವ್ಯಕ್ತಿಯ ಲೈಫಲ್ಲಿ ಇರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇವ್ರು ಯಾರಿಗೂ ಹಿ ಆರ್ ಶಿ ಇಸ್ ಅ ಬಿಗ್ ಕಮಿಟ್ಮೆಂಟ್ ಫೋಬಿಕ್. ಯಾರಿಗೂ ಕಮಿಟ್ಮೆಂಟ್ ಕೊಡಲ್ಲ. ಅವ್ರಿಗೆ ಅವರ ಒಂದು ವೆರಿ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಲಕ್ಸುರಿ ಲೈಫ್ ಸ್ಟೈಲ್ ಇಷ್ಟಪಡೋಂಥ ವ್ಯಕ್ತಿ. ಕಮಿಟ್ಮೆಂಟ್ ಇಷ್ಟ ಇಲ್ಲ, ಇನ್ನೊಬ್ಬರ ಜವಾಬ್ದಾರಿ ತೊಗೊಳೋದು ಇಷ್ಟ ಇಲ್ಲ. ಇಮೋಷನಲ್ ಇಂಟೆಲಿಜೆನ್ಸ್ ತುಂಬ ಕಡಿಮೆ ಇದೆ. ದೇ ವಾಂಟ್ ಟು ಬಿ ಸಿಂಗಲ್, ದೇ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಇವರು ಕಮಿಟ್ಮೆಂಟ್ಗೆ ರೆಡಿ ಇಲ್ಲ. ಒಂದು ವೇಳೆ ನೀವು ನಂಬಿದ್ರೆ ಸೊ ಅಗೇನ್ ದೇರ್ ವಿಲ್ ಬಿ ಸ್ಯಾಡ್ನೆಸ್, ಗ್ರೀಫ್, ಅದೇ ಒಂದು ಸೈಕಲಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ನೋ. ಈ ವ್ಯಕ್ತಿ ನಂಬಿಕೆಗೆ ದೇ ಆರ್ ನಾಟ್ ಕೇಪಬಲ್ ಆಫ್ ದಟ್. ನೀವು ನಂಬೋಕ್ಕಾಗೋದಿಲ್ಲ. ಅದರ್ವೈಸ್ ನಿಮ್ಮ ಎನರ್ಜೀಸ್ ತುಂಬ ಚೆನ್ನಾಗಿದೆ ವ್ಯೂವರ್ಸ್. ಸೊ ಪ್ಲೀಸ್ ಕೀಪ್ ವರ್ಕಿಂಗ್ ಆನ್ ದಟ್ ಏಂಜಲ್ಸ್. ಆ್ಯಂಡ್ ನೋಡಿ, ನಿಮಗೆ ಒಂದು ಕಿಂಗ್ ಆಫ್ ಪೆಂಟಕಲ್ಸ್, ನಿಮ್ಮ ಲೆವೆಲ್ಗೆ ಈಕ್ವಲ್ ಆಗಿರುವಂಥ ಒಂದು ಪಾರ್ಟ್ನರ್ ಖಂಡಿತವಾಗಿ ನಿಮ್ಮ ಲೈಫಿಗೆ ಬರ್ತಾರೆ. ಹೂ ವಿಲ್ ಗಿವ್ ಯು ಆಲ್ ದ ಇಮೋಷನಲ್ ಫುಲ್ಫಿಲ್ಮೆಂಟ್ ಆ್ಯಂಡ್ ಕಮಿಟ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ಕೊಡುವಂಥ ಕೇಪಬಿಲಿಟಿ ಇರೋವಂಥ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ರೀಡಿಂಗ್ ಪೈಲ್ 1 ವ್ಯೂವರ್ಸ್. ಆ್ಯಂಡ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಸೊ ಈಗ ಪೈಲ್ 2 ವ್ಯೂವರ್ಸ್, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 2 ವ್ಯೂವರ್ಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಟ್ಯಾರೋಟ್ಗೆ ಕರೆಕ್ಟ್ ಗೈಡೆನ್ಸ್ ಕೊಡೋದಕ್ಕೆ ಪ್ರೇ ಮಾಡಿ. ಸೊ ನಿಮ್ಮ ವ್ಯಕ್ತಿನ ನಂಬಬಹುದಾ ನೋಡೋಣ. ಟ್ಯಾರೋಟ್ ಮುಖಾಂತರ ಏನು ಆನ್ಸರ್ ಬರುತ್ತೆ ಅಂದ್ಬಿಟ್ಟು. ಸೊ ಪೈಲ್ 2 ವ್ಯೂವರ್ಸ್, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡಿಕೊಂಡು ಈ ಟ್ಯಾರೋ ರೀಡಿಂಗ್ ಮುಖಾಂತರ ಏನು ಮೆಸೇಜಸ್ ಬರುತ್ತೆ ಅದನ್ನು ನೋಡಿ. ಸೊ ಪೈಲ್ 2 ರೀಡಿಂಗ್ಸ್, ಪೈಲ್ 1ಗಿಂತ ಈ ರೀಡಿಂಗ್ ತುಂಬ ಸಪ್ರೇಟ್ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ಲವ್ಲಿ, ವೆರಿ ಸ್ಟ್ರೇಟ್ ಫಾರ್ವರ್ಡ್ ರೀಡಿಂಗ್. ಸೊ ಈ ಮೆಜಾರಿಟಿ ಆಫ್ ಗ್ರೂಪಲ್ಲಿ ಒಂದು ಸಪ್ರೇಟ್ ಮೆಸೇಜ್ ಇದೆ. ಈ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ. ಸೊ ಪೈಲ್ 2 ವ್ಯೂವರ್ಸ್, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿನ, ಈಗ ನಿಮಗೇನಾದರೂ ಕ್ವೆಶನ್ ಇದ್ದರೆ ಈ ನಮ್ಮ ವ್ಯಕ್ತಿನ ನಂಬೋದಾ ಅಂದರೆ, ಮೋಸ್ಟ್ಲಿ ಪೈಲ್ 2 ವ್ಯೂವರ್ಸ್ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯ ಇವಾಗ ನೋ ಕಾಂಟ್ಯಾಕ್ಟ್ ಅಥವಾ ಸಪ್ರೇಷನ್ ಆ ಥರ ಚಾನ್ಸಸ್ ತುಂಬ ಕಡಿಮೆ ಇದೆ. ನೀವು ತುಂಬ ಚೆನ್ನಾಗಿ ಕಮ್ಯುನಿಕೇಷನಲ್ಲೇ ಇರ್ತೀರಾ, ಬಟ್ ಲಿಮಿಟೆಡ್ ಕಮ್ಯುನಿಕೇಷನಲ್ಲಿ ಇರ್ತೀರಾ. ಆ್ಯಂಡ್ ನೀವು ನಿಮ್ಮ ವ್ಯಕ್ತಿ ಪಾಸ್ಟ್ ಎನರ್ಜೀಸ್ ನಿಮ್ಮಿಬ್ಬರ ಮಧ್ಯೆ ನೋಡಬೇಕಂದ್ರೆ ಇದು ತುಂಬ ಪೀಸ್ಫುಲ್ ಆ್ಯಂಡ್ ಹಾರ್ಮೋನಿಯಸ್ ಎನರ್ಜೀಸೇ ಇದೆ. ಸ್ಟಾರ್ ಕಾರ್ಡ್ ಅವ್ರಿಗೆ ನಿಮ್ಮ ಹತ್ರ ಬಂದಾಗ ತುಂಬ ಒಂಥರ ಹೀಲಿಂಗ್ ಎನರ್ಜೀಸ್ ಆ್ಯಂಡ್ ಝೆನ್ ಎನರ್ಜೀಸ್ ಆ್ಯಂಡ್ ತುಂಬ ಕಂಫರ್ಟಬಲ್ ಎನರ್ಜೀಸ್ ಫೀಲ್ ಆಗುತ್ತೆ. ಅವ್ರಿಗೆ ಒಂಥರ ಅವರು ತುಂಬ ರೆಸ್ಟ್ ತೊಗೊಳೋ ಥರ. ಆ್ಯಂಡ್ ಈ ವ್ಯಕ್ತಿಗೆ ಲೈಫಲ್ಲಿ ಸ್ವಲ್ಪ ಪಾಸ್ಟ್ ಬ್ಯಾಗೇಜಸ್ ಇದೆ, ಓಲ್ಡ್ ರಿಲೇಷನ್ಶಿಪ್ ಬ್ಯಾಗೇಜಸ್ ಇದೆ. ಸೊ ನಿಮ್ಮನ್ನು ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ತುಂಬ ಒಂಥರ ಹೀಲಿಂಗ್ ಎನರ್ಜೀಸ್, ಕಾಮಿಂಗ್ ಎನರ್ಜೀಸ್ ತುಂಬ ಫೀಲ್ ಆಗಿದೆ. ಆ್ಯಂಡ್ ಅವರು ಲೈಫಲ್ಲಿ ಇವಾಗ ಲಾಸ್ಟ್ 2 to 3 ಮಂತ್ಸ್ ಅಂತಲೇ ಅನ್ಕೋಬೋದು, ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ದೇ ಆರ್ ಟ್ರೈಂಗ್ ಟು
ಕ್ಲಿಯರಾಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಗೆಟ್ ದ ಡೌನ್ಲೋಡ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಏನು ಐಡಿಯಾಸ್ ಯೂನಿವರ್ಸ್ ಅವ್ರಿಗೆ ಏನು ಮೆಸೇಜಸ್ ಕೊಡ್ತಾ ಇದೆ, ನೆಕ್ಸ್ಟ್ ಅವ್ರು ಏನು ಸ್ಟೆಪ್ ತೊಗೋಬೇಕು, ಈ ಥರ ಯೋಚನೆ ಅವ್ರು ಮಾಡ್ತಾ ಇದ್ದಾರೆ. ಓಕೆ, ದೇ ಆರ್ ಟೇಕಿಂಗ್ ಎ ಸ್ಟೆಪ್ ಬ್ಯಾಕ್ ಆ್ಯಂಡ್ ಅವ್ರ ಲೈಫ್ನ ರೀಡೈರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಹೊಸ ಡೈರೆಕ್ಷನಲ್ಲಿ ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರೆಸೆಂಟ್ ಎನರ್ಜೀಸ್ ಅಂದರೆ ಯಾರ್ಯಾರು ಪೈಲ್ ಟು ಚೂಸ್ ಮಾಡಿದ್ದೀರಾ, ಮೋಸ್ಟ್ ಆಫ್ ದ ಪೀಪಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವರು ಒಂದು ಡೈವೋರ್ಸ್ ಅಥವಾ ಒಂದು ಸಪರೇಷನ್ ಆ ಫೇಸಲ್ಲಿರ್ತಾರೆ. ಆ್ಯಂಡ್ ಕೆಲವೊಬ್ಬರಿಗೆ ಕೋರ್ಟ್ ಕೇಸಸ್ ಕೂಡ ನಡೀತಾ ಇರೋವಂಥ ಚಾನ್ಸಸ್ ಇರುತ್ತೆ. ಸೊ ಆ ಕೋರ್ಟ್ ಕೇಸ್ ಮುಗಿಬೇಕು ಅಂತ ಅವ್ರು ವೆಯ್ಟ್ ಮಾಡ್ತಾರೆ. ಸೊ ಈ ಒಂದು ಟೆನ್ಷನಲ್ಲಿ ಇವಾಗ ಅವರು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಡಿಫೆನ್ಸಿವ್ ಆಗೋದನ್ನು ಇರ್ಬೋದು. ಓಕೆ, ಈ ಥರ ಒಂದು ಕೇಸಸ್ ಸಪರೇಷನ್, ಫೈನಲೈಸೇಷನ್, ಡೈವೋರ್ಸ್ ಫೈನಲೈಸೇಷನ್, ಕೋರ್ಟ್ ಜಡ್ಜ್ಮೆಂಟ್, ಈ ಥರ ಎಲ್ಲ ಕಂಡೀಷನ್ ಅವರ ಲೈಫಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಸೊ ಅದಕ್ಕೋಸ್ಕರ ಅವ್ರು ಒಂದು ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ಬೋದು ಅಥವಾ ಡಿಫೆನ್ಸಿವ್ ಆಗಿರ್ಬೋದು, ಬಿಕಾಸ್ ದೇ ಆರ್ ಗೋಯಿಂಗ್ ಥ್ರೂ ಎ ವೆರಿ ಡಿಫಿಕಲ್ಟ್ ಫೇಸ್. ಇದಾದ ನಂತರ ನೀವು ಅವ್ರನ್ನ ನಂಬೋದಾ ಅಂದರೆ ಖಂಡಿತವಾಗಿ ಅವ್ರನ್ನ ನಂಬೋದು. ಥಿಂಗ್ಸ್ ವಿಲ್ ಮೂವ್ ವೆರಿ ಫಾಸ್ಟ್ ಅಟ್ ಅ ವೆರಿ ಹೈ ಸ್ಪೀಡ್. ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪೀಡಾಗಿ ಥಿಂಗ್ಸ್ ನಡೆಯುವಂಥ ಸಂಭಾವನೆಗಳು, ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಖಂಡಿತವಾಗಿ ಅವ್ರು ನಾಟ್ ಓನ್ಲಿ ಥಿಂಗ್ಸ್ ಮೂವಿಂಗ್ ಇನ್ ಸ್ಪೀಡ್, ಅವ್ರು ನಿಮಗೆ ಕಮಿಟ್ಮೆಂಟ್ ಕೂಡ ಆಫರ್ ಮಾಡ್ತಾರೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್, ಮ್ಯಾರೇಜ್ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ ಈ ಕನೆಕ್ಷನ್ಗೆ. ಸೊ ದೇ ಆರ್ ವರ್ಕಿಂಗ್ ಥ್ರೂ ಈ ಫೇಸ್ ಫೈನಲೈಸ್ ಮಾಡಿಬಿಟ್ಟು, ಈ ಫೇಸ್ನ ಫಿನಿಷ್ ಮಾಡಿಬಿಟ್ಟು, ಈ ಒಂದು ಹೊಸ ಚಾಪ್ಟರ್ ನಿಮ್ಮ ಮತ್ತು ಅವರ ಲೈಫಲ್ಲಿ ನಡೆಯುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ದೆರ್ ಆರ್ ನೋ ನೆಗೆಟಿವ್ ಎನರ್ಜೀಸ್ ಓವರ್ ಹಿಯರ್. ಈ ವ್ಯಕ್ತಿನ ನಂಬೋದಾ ಅಂದರೆ ಖಂಡಿತವಾಗಿ ಪೈಲ್ ಟು ಯೂವರ್ಸ್ ಈ ವ್ಯಕ್ತಿನ ನೀವು ನಂಬೋದು. ಓಕೆ, ಹೋಪ್ಫುಲಿ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ರೀಡಿಂಗ್ಸ್ನ ಬುಕ್ ಮಾಡ್ಕೊಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವ್ಯೂವರ್ಸ್. ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.